ಸಿದ್ದರಾಮಯ್ಯ ಕೂಡ 2011ರಲ್ಲಿ ಯಾವುದೇ ಪ್ರಾಸಿಕ್ಯೂಷನ್ ತನಿಖೆ ಕೂಡ ರಾಜೀನಾಮೆ ಕೊಡಬೇಕು ಅಂತ ಸಿದ್ದರಾಮಯ್ಯ ರೂಪದಲ್ಲಿ ಹೇಳಿದ್ರು. ಪ್ರಾಸಿಕ್ಯೂಷನ್ ಕೊಡೋದಾದ್ರೆ ಒಂದು ಸಂಸ್ಥೆ ತನಿಖೆ ಮಾಡಿ ಆ ತನಿಖೆ ಆ ಸಂಸ್ಥೆ ಯಾರು ಕೇಳಬೇಕು ಅಂತಲೂ ಇದೆ ಕಾನೂನಿನಲ್ಲಿ. ಯಾರು ಪ್ರಾಸಿಕ್ಯೂಷನ್ನ ಗವರ್ನರ್ ಮುಂದೆ ಕೇಳಬೇಕು ಅಂತಲೂ ಇದೆ. ಅಂಥವ್ರು ಕೇಳಿದಾಗ ಮಾತ್ರ ಈ ಥರದ ಅರೆ ಆಗುತ್ತೆ. ಇಲ್ಲಿ ಯಾರೋ ಒಬ್ಬ ಸಾಮಾನ್ಯ ಕ್ರಿಮಿನಲ್ ಮೊಕದ್ದಮೆ ಇರ್ತಕ್ಕಂಥವ್ರು, ತನಿಖೆಗೆ ಸಂಬಂಧ ಇಲ್ಲದೆ ಇರ್ತಕ್ಕಂಥದ್ದು, ಡಿಸಿಗ್ನೇಟೆಡ್ ಇಲ್ಲದೆ ಇರ್ತಕ್ಕಂಥವ್ರು ಕೇಳಿದ್ರಲ್ಲ. DG ಲೆವೆಲ್ಲು, IG ಲೆವೆಲ್ಲವರು ಮತ್ತು ಲೋಕಾಯುಕ್ತ ಸಂಸ್ಥೆ ಅಥವಾ SIT ಸಂಸ್ಥೆ ಅಥವಾ ಯಾವುದಾದ್ರು ಕಾನ್ಸ್ಟಿಟ್ಯೂಟ್ ಆಗಿರ್ತಕ್ಕಂಥ ಸಂವಿಧಾನಾತ್ಮಕವಾದ ಸಂಸ್ಥೆ ತನಿಖೆ ಮಾಡಿ ಅವರು ಗವರ್ನರ್ ಮುಂದೆ ಹೋದಾಗ ಈ ರೀತಿ ರಾಜೀನಾಮೆ ಕೊಡಬೇಕು, ಹೊರಗಡೆ ಇರಬೇಕು, ತನಿಖೆ ಅವ್ರ ಕ್ರಮ ಆಗಬೇಕು ಅಂತಿದೆ. ಇದು ಯಾವುದು ಇಲ್ಲದೆ ಇರ್ತಕ್ಕಂಥ ವಿಚಾರ ಬಿಟ್ಟಾಕಿ ಹೈಕಮಾಂಡು ಮತ್ತು KPCC ಜನ ಶಾಸಕರು ಮಂತ್ರಿಗಳು ಸಿದ್ದರಾಮಯ್ಯನ ಪರ ಇದ್ದೀವಿ. ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ. ನಾವು ಕಾನೂನುಬದ್ಧವಾಗಿ ರಾಜಕೀಯವಾಗಿ ಹೋರಾಟ ಮಾಡಬೇಕು ಅಂತ ಹೊರಟಿದ್ದೀವಿ. ಈಗಾಗಲೇ ಡೈರೆಕ್ಷನ್ ಮೊನ್ನೆಯಿಂದನೇ ಪಕ್ಷದಲ್ಲಿ ಇಶ್ಯೂ ಆಗಿದೆ. ಡೈರೆಕ್ಷನ್ ಮುಂದುವರಿಯುತ್ತದೆ. ಕರೆದಿರ್ತಕ್ಕಂಥದ್ದು ಬೇರೆ ಬೇರೆ ಪಕ್ಷದಲ್ಲಿ ವಿಚಾರಗಳಿರ್ತದೆ. ಇಲ್ಲಿ ನಡೆದಿರ್ತಕ್ಕಂಥ ವಿಚಾರವನ್ನು ಅವರು ಸಹ ಪೂರ್ಣ ಪ್ರಮಾಣದಲ್ಲಿ ತಿಳ್ಕೊಂಡು ಸಲಹೆ ಕೊಡ್ತಕ್ಕಂಥದ್ದು ಇರುತ್ತೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನಡೀತಾ ಇದೆಯಲ್ಲ, ಆಲೇ ಜುಡಿಷಿಯಲ್ ಕಮಿಟಿ ರಚನೆ ಆಗಿದೆ. ಎಲ್ಲ ಥರದ ಫುಲ್ ಪ್ಲೇಟ್ ತನಿಖೆ ಫಾಸ್ಟಾಗಿ ಮಾಡಲಿಕ್ಕೆ ಸರ್ಕಾರ ಸಂಪೂರ್ಣ ಸಹಕಾರ ಕೊಟ್ಟಿದೆ, ಫ್ರೀ ಹ್ಯಾಂಡ್ ಕೊಟ್ಟಿದೆ, ತನಿಖೆ ಮಾಡಿ.